ನಮಸ್ಕಾರ, ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪುರಾಣ ಪುಣ್ಯಕಥೆಗಳಿಗೆ ಸ್ವಾಗತ. ನಾರಾಯಣಂ ನಮಸ್ಕೃತ್ಯಂ ನರಂಚೇವ ನರೋತ್ತಮ ದೇವಿ ಸರಸ್ವತಿ ವ್ಯಾಸೋ ಚೈವ ತಥೋ ಮುದ್ರೇ. ಶ್ರೀ ಗುರುಭ್ಯೋ ನಮಃ, ಶ್ರೀ ಮಾತ್ರೇ ನಮಃ. ಸ್ನೇಹಿತರೆ, ಇವತ್ತು ನಿಮಗೆ ಒಂದು ಅದ್ಭುತವಾದ ಕ್ಷೇತ್ರ ಹೇಗ್ ಬಂತು, ಮತ್ತೆ ಶಿವ ಪರಮಾತ್ಮನ ಒಂದು ಅದ್ಭುತ ದಿನ ಬಂತು. ಇಡೀ ಪ್ರಪಂಚವೆಲ್ಲ ಅವತ್ತು ಜಾಗರಣೆ ಮಾಡಿ ಆ ಸ್ವಾಮಿನ ಆರಾಧಿಸಿ ಬೇಕಾದಷ್ಟು ವರಗಳನ್ನ ಪಡಿತಾರೆ. ಆ ದಿನ ಯಾವುದು, ಮತ್ತೆ ಆ ಕ್ಷೇತ್ರಕ್ಕೆ ಹೋದಾಗ ನಮ್ಮ ಅಭಿಷ್ಟಗಳು, ನಮ್ಮ ಕೋರಿಕೆಗಳು ಎಲ್ಲ ಈಡೇರುತ್ತೆ. ಯಾವ ಕ್ಷೇತ್ರ, ಇವೆಲ್ಲ ಪರಿಪೂರ್ಣ ತಿಳ್ಕೊಬೇಕಾ? ಮತ್ತೆ ಜ್ಯೋತಿರ್ಲಿಂಗಗಳಲ್ಲೂ ಪ್ರಥಮವಾದ ಜ್ಯೋತಿರ್ಲಿಂಗ ಯಾವುದು, ಇವೆಲ್ಲ ಕತೆ ಕೇಳಬೇಕಾ? ಎಲ್ಲೂ ಹೋಗ್ದಂಗೆ ಈ ನನ್ನ ಚಾನಲ್ನ ಸ್ಕಿಪ್ ಮಾಡ್ದಂಗೆ ನೀವು ನೋಡಿದ್ದೆ ಆದಲ್ಲಿ ನಿಮಗೆ ಇದರ ಪರಿಪೂರ್ಣ ಕತೆ ಗೊತ್ತಾಗುತ್ತೆ. ಬಹಳ ಪೂರ್ವದಲ್ಲಿ ಬ್ರಹ್ಮದೇವರು ಸೃಷ್ಟಿ ಕಾರ್ಯ ಮಾಡೋದು. ಸೃಷ್ಟಿ ಕಾರ್ಯ ಮಾಡಿದ ನಂತರ ಎಲ್ಲಾ ಲೋಕಗಳು ಹೇಗ್ ನಡೀತಿದೆ, ಸುಭಿಕ್ಷವಾಗಿದ್ದೀವ, ಮತ್ತೆ ಎಲ್ಲಾರು ಸುಖ ಸಂತೋಷನ ಇದ್ದಾರ ಅಂತ ಹೇಳಿ ಒಂದು ದೊಡ್ಡದಾದ ಅಂಶದ ಮೇಲೆ ಹೇರಿ ಸ್ವಾಮಿ ಬ್ರಹ್ಮದೇವರು ಲೋಕ ನೋಡಕ್ ಹೊರಡುವಂತ ಸಂದರ್ಭದಲ್ಲಿ ದೇವೇಂದ್ರನ ಲೋಕ, ಪಾತಾಳ, ಸುತಾಳ, ಪಾತಾಳ 13 ಲೋಕಗಳು ನೋಡಿದಾಗ ಬಹಳ ಖುಷಿ ಆಯ್ತು. ಓಹೋ, ಚೆನ್ನಾಗಿ ನಡೀತಿದೆ. ಕೊನೆಗೆ 14ನೇ ಲೋಕ ಸ್ವಾಮಿ ವೈಕುಂಠಕ್ಕೆ ಹೋದ್ರು. ವೈಕುಂಠಕ್ಕೆ ಹೋದಾಗ ಸ್ವಾಮಿ ಆರಾಮಾಗಿ ಶೇಷನ ಮೇಲೆ ಶಯನ ಆಗಿದ್ರು. ಓಹ್, ಬ್ರಹ್ಮ ಬಂದಿದ್ ನೋಡಿ ಬಹಳ ಖುಷಿಯಾಗಿದೆ. ಬಂದ್ಯಾ ಮಗನೇ, ಬಾ ಬಾ ಅಂದ್ರು. ಇದನ್ನ ಕೇಳದಂತ ಬ್ರಹ್ಮದೇವರು, ಇದೇನು ನನ್ನ ಮಗ ಅಂತ ಅಲ್ಲ, ಆಲ್ರೆಡಿ ಬ್ರಹ್ಮದೇವರಿಗೆ ಒಂದು ಅಹಂ ಬಂದ್ಬಿಡಿತು. ಯಾಕಂದ್ರೆ ನಾನೇ ಸೃಷ್ಟಿಕರ್ತ, ನಾನೇ ಈ ಲೋಕರೆಲ್ಲ ಸೃಷ್ಟಿ ಮಾಡಿದ್ದು ಅವನು ಅಹಂ ಅನ್ನೋದು ಹೊರಗಡೆ ಬಂದ್ಬಿಡಿತು. ಹಾಗಾಗಿ ವಿಷ್ಣು ಹಂಗಂದ ತಕ್ಷಣ ಕೋಪ ಬಂದ್ಬಿಡ್ತು. ಇದೇ ನನ್ನನ್ನು ನೀನು ಮಗನೇ ಅಂತೀಯ, ನಾನು ಯಾರು? ಹೌದಪ್ಪ, ನೀನು ನನ್ನ ನಾಭಿಯಿಂದ ಬಂದಿರೋದನ್ನ ನೀನು ನನ್ನ ಮಗನೇ ಅಂದಾಗ ಬ್ರಹ್ಮದೇವ್ರಿಗೆ ಇನ್ನೂ ಕೋಪ ಬಂದ್ಬಿಡ್ತು. ನಾಭಿಯಿಂದ ಬಂದಿತ್ತ ಅಷ್ಟಕ್ಕೆ ನಾನು ನಿನ್ ಮಗ ಆಗಕ್ಕೆ ಸಾಧ್ಯ, ನಾನೇ ಸಕಲ ಲೋಕಗಳ ಸೃಷ್ಟಿಕರ್ತ, ನಾನಿಲ್ಲ ಅಂದ್ರೆ ಇದು ಏನು ನಡೆಯೋದಿಲ್ಲ, ಹಾಗೆ ಹೀಗೆ ಅಂತ ಸ್ವಾಮಿ ಹತ್ರ ವಾದ ವಿವಾದ ನಡೀತದೆ. ಎಷ್ಟು ಸಮಾಧಾನ ಮಾಡೋದಕ್ಕೆ ಕೇಳೋದಿಲ್ಲ. ಕೊನೆಗೆ ಬ್ರಹ್ಮದೇವ್ರಿಗೂ ಕೋಪ ಬಂದ್ಬಿಡುತ್ತೆ, ಮತ್ತೆ ಮಹಾವಿಷ್ಣುಗೂ ಕೋಪ ಬಂದ್ಬಿಡುತ್ತೆ. ಇಬ್ರು ತನ್ನ ಶಾರಾಂಗ ಗದ್ದದಿಂದ ಪ್ರಾರಂಭ ಮಾಡ್ತಾರೆ ಯುದ್ಧ. ಮತ್ತೆ ಇವ್ರ ಹತ್ರನೂ, ಬ್ರಹ್ಮದೇವ್ರ ಹತ್ರನೂ ಒಂದು ಅದ್ಭುತವಾದ ಶಸ್ತ್ರಗಳಿತ್ತು. ಅದನ್ನ ತಗೊಂಡು ಇಬ್ರು ಯುದ್ಧಕ್ಕೆ ನಿಂತ್ಕೊಂಡು ಎಂತ ಘನಘೋರ ಯುದ್ಧ ಪ್ರಾರಂಭ, ಅದ್ಭುತವಾದ ಅಸ್ತ್ರಗಳಿಂದ ಪ್ರಯೋಗ ಮಾಡಕ್ ಬರೋದು ಒಬ್ರಿಗೊಬ್ರು. ಅವಾಗ ಏನಾಯ್ತು, ಲೋಕಗಳೆಲ್ಲ ಕಂಸಕ್ ಪ್ರಾರಂಭ ಆಯ್ತು. ಇದೇನಿದು, ಈ ಲೋಕಗಳಲ್ಲಿ ಇಷ್ಟೊಂದು ಭಯಾನಕ ಏನಾದ್ರೂ ಪ್ರಳಯಗಳಿಗೆ ಪ್ರಾರಂಭವಾಗೋಯ್ತು. ಯಾಕಂದ್ರೆ ಅಂತ ಅದ್ಭುತ ಅಸ್ತ್ರಗಳು, ಬ್ರಹ್ಮಶಿರಾಸ್ತ್ರ, ಬ್ರಹ್ಮಾಸ್ತ್ರ ಅಂತದನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಕೊನೆಗೆ ದೇವತೆಗಳು ನೋಡಿ ಬರ್ತಾರೆ, ಬ್ರಹ್ಮ ವಿಷ್ಣುನೇ ದೊಡ್ಡ ಯುದ್ಧ ಮಾಡ್ತಾ ಇದ್ದಾರೆ. ಇನ್ನು ಇವ್ರನ್ನ ಬ್ರಹ್ಮ ವಿಷ್ಣು ಎಲ್ಲಾ ಬೇರೆ ದೇವತೆಗಳು ಯುದ್ಧ ಮಾಡಿದಾಗ ಇವ್ರು ಹೋಗೋರು ಇವತ್ತು ಬ್ರಹ್ಮ ವಿಷ್ಣುನೇ ಯುದ್ಧ ಮಾಡ್ತಾರೆ, ಯಾರು ಇದನ್ನ ತಡೆಯೋರು, ಇವ್ರಿಗೆ ಹೇಳಕ್ಕಾಗತ್ತಾ ಅಂತೇಳಿ ಆಲೋಚನೆ ಮಾಡುವಾಗ ಅವ್ರಿಗೆಲ್ಲ ಉಳಿದಿದೆ ಕೈಲಾಸಪತಿಯಾದ ಪರಮೇಶ್ವರನ. ಆವಾಗ ಅವರೆಲ್ಲಾ ದೇವತೆಗಳು ಕೂಡ್ಕೊಂಡು ಸ್ವಾಮಿ ಹತ್ರ ಹೋದಾಗ ಸ್ವಾಮಿ ತನ್ನ ದಿವ್ಯ ಧ್ಯಾನದಲ್ಲಿ ಕುತ್ಕೊಂಡಿರ್ತಾನೆ. ಮತ್ತೆ ಪಾರ್ವತಿ ಸಮೇತ ಕುತ್ಕೊಂಡಿರೋದ್ರಿಂದ ಎಲ್ಲಾ ದೇವತೆಗಳು ಪಾರ್ವತಿ ದೇವಿಗೆ ಹಾಗೂ ಪರಮಾತ್ಮನ ಪರಶಿವನಿಗೆ ಇಬ್ರು ಕೈ ಮುಗಿದು, ಸ್ವಾಮಿ ನೀವೇ ಕಾಪಾಡಬೇಕು, ಬ್ರಹ್ಮ ವಿಷ್ಣುನೇ ಘೋರ ಯುದ್ಧ ನಡೀತಾ ಐತೆ ಅನ್ನೋವಾಗ ಸ್ವಾಮಿಗೆಲ್ಲ ಗೊತ್ತಿರುತ್ತೆ, ತನ್ನ ಅಂತರ್ಧಾನ ನೋಡ್ತಾನೆ. ಅವಾಗ ಹೇಳ್ತಾನೆ, ನೀವೆಲ್ಲ ಶಾಂತರಾಗಿರಿ, ನಾನು ಅಭಯ ಕೊಡ್ತಾ ಇದ್ದೀನಿ, ಈ ಯುದ್ಧನ ಈಗಲೇ ನಾನು ನಿಲ್ಲಿಸ್ತೀನಿ ಅಂತ ಹೇಳಿ ಸ್ವಾಮಿ ಅವ್ರಿಗೆಲ್ಲ ಅಭಯ ಕೊಟ್ಟು ಕಳಿಸ್ತಾ. ಅಷ್ಟೊತ್ತಿಗೇನಾಯ್ತು, ಬ್ರಹ್ಮದೇವರು ಪಾಶುಪತಾಸ್ತ್ರ ತಗೊಂಡ್ಬಿಟ್ರು. ಪಾಶುಪತಾಸ್ತ್ರನ ಅರ್ಜುನ ಮಾತ್ರ ಒಮ್ಮೆ ಮಾತ್ರ ಪ್ರಯೋಗಿಸಿದ. ಅದು ಏನಕ್ಕೆ ಅಂದ್ರೆ, ಈ ಅಸ್ತ್ರ ಏನಾದ್ರೂ ಭೂಮಿ ಮೇಲೆ ಪ್ರಯೋಗ ಮಾಡಿದ್ರೆ ಲೋಕಗಳೆಲ್ಲ ಸರ್ವನಾಶ ಆಗ್ಬಿಡುತ್ತೆ. ಹಾಗಾಗಿ ಆ ಒಂದು ಅರ್ಜುನನು ಸಹ ಲೋಕ ಕಲ್ಯಾಣಕ್ಕಾಗಿ ಮಾತ್ರ ಈ ಒಂದೇ ಒಂದು ಸರಿ ಮಾತ್ರ ಪ್ರಯೋಗ ಮಾಡಿದ. ಅದನ್ನ ಬ್ರಹ್ಮದೇವರು ಏನ್ ಮಾಡಿದ್ರು, ಭಗವಾನ್ ವಿಷ್ಣು ಮೇಲೆ ಪ್ರಯೋಗ ಮಾಡಿದ್ರು. ಆ ಪ್ರಯೋಗ ಮಾಡಿದ್ದೆ ಅದಕ್ಕೆ ಆಪೋಸಿಟ್ ಆಗಿರೋ ಅಸ್ತ್ರ ಒಂದು, ಅದ್ಯಾವ್ದು ಅಂದ್ರೆ ಪರಮೇಶ್ವರ ಅಸ್ತ್ರ. ಆ ಪರಮೇಶ್ವರ ಅಸ್ತ್ರ ಅವ್ರಿಗೂ ಪ್ರಯೋಗ ಮಾಡಿದ್ರು. ಅವಾಗ ಏನಾಗುತ್ತೆ, ಈ ಅಣುಬಾಂಬುಗಳು ಎರಡು ಈ ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಏನಾಗ್ಬೋದು ಇಮೇಜ್ ಮಾಡಿ. ಆ ಕ್ಷಣ ಏನ್ ಮಾಡ್ತಾರೆ, ಪರಮಾತ್ಮನ ಪರಶಿವನು ಆ ಅಸ್ತ್ರನ ತನ್ನಲ್ಲಿ ಹೊಂದ್ಕೊಂಡ್ಬಿಟ್ಟು ಅಲ್ಲೊಂದು ದೊಡ್ಡದಾದ ಅಗ್ನಿ, ಪಾತಾಳಕ್ಕೂ ಮತ್ತೆ ಆಕಾಶಕ್ಕೂ ಒಂದು ಭಯಂಕರವಾದ ಅಗ್ನಿ ಜ್ವಾಲೆ ಬಂದ್ಬಿಡುತ್ತೆ. ಮತ್ತೆ ಅಶೀರವಾಣಿ ಇಬ್ಬರಿಗೂ ನುಡಿತದೆ. ಏನಂತ ಅಂದ್ರೆ, ನೀವಲ್ಲೇ ಕಿತ್ತಾಡ್ಕೊಂಡು ನಾನ್ ದೊಡ್ಡವನು ಅನ್ನೋದಕ್ಕೆ ನಾನು ನಿಮ್ಮಿಬ್ಬರಿಗೂ ಒಂದು ಪರೀಕ್ಷೆ ಕೊಡ್ತೀನಿ. ಆ ಪರೀಕ್ಷೆಯಲ್ಲಿ ಯಾರು ಪ್ರಥಮವಾಗಿ ಜಯಿಸ್ಕೊಂಡು ಬರ್ತಾರೋ ಅವರೇ ದೊಡ್ಡವರು ಅಂತೇಳಿ ಆ ಆಶೀರ್ವಾಣಿ ನುಡಿತದೆ. ಆ ಆಶೀರ್ವಾಣಿ ಯಾವುದು ಅಂತ ಕೇಳ್ತೀರಾ, ಅವರೇ ಸಾಕ್ಷಾತ್ ಪರಮೇಶ್ವರ. ಅವಾಗ ಇವರಿಬ್ರು ಏನ್ ಮಾಡ್ತಾರೆ, ಓಹೋ ಯಾವುದೋ ಒಂದು ಬಂದಿದೆ, ಆಯ್ತು ಏನ್ ಮಾಡ್ಬೇಕು ಹೇಳು ಅಂದ್ರೆ, ನೀವಿಬ್ರು ಕಾಯಿ ಕೇಳಿ, ಯಾರು
ನನ್ನ ತುದಿ ನೋಡ್ತೀರಾ, ಇನ್ನೊಬ್ರು ನನ್ನ ಪಾತಾಳ ನೋಡ್ತೀರಾ, ಅಂತವ್ರು ಯಾರು ಫಸ್ಟ್ ನೋಡ್ಕೊಂಡ್ ಬರ್ತೀರಾ ಅವ್ರಿಗೆ ಅವರೇ ದೊಡ್ಡವರು ಅಂತ ಹೇಳ್ತಾರೆ. ಇದನ್ನ ಕೇಳೋದ್ರಿಂದ ಬ್ರಹ್ಮದೇವ ನಾನು ನಿನ್ನ ತುದಿ ನೋಡ್ತೀನಿ ಅಂತಾರೆ. ಇನ್ನು ಭಗವಾನ್ ಮಹಾವಿಷ್ಣು ಏನ್ ಮಾಡ್ತಾರೆ, ಆಯ್ತು ನಾನು ಪಾತಾಳ ನೋಡ್ತೀನಿ ಅಂತ ಹೇಳ್ಬಿಟ್ಟು ಭಗವಾನ್ ಮಹಾವಿಷ್ಣು ಆ ಕ್ಷಣ ಏನ್ ಮಾಡ್ತಾರೆ, ಒಂದು ಹಂದಿ ಸ್ವರೂಪ ತಳ್ಕೊಂಡು ಪಾತಾಳಕ್ಕೆ ಹೋಗ್ತಾರೆ. ಹೋಗ್ತಾರೆ 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 ಅವ್ರಿಗೂ ಸಹ ಆ ಒಂದು ಪಾತಾಳ ಸಿಗುತ್ತೆ. ಹೋಗ್ತಾನೆ ಇರುತ್ತೆ. ಇನ್ನು ಬ್ರಹ್ಮದೇವರು ಒಂದು ಅದ್ಭುತವಾದ ಅಂಶ ತಗೊಂಡು ಅವರು ಮೇಲೆ ಹೋಗ್ತಾನೆ ಇರ್ತಾರೆ. ಅವ್ರಿಗೂ ಸಹ ತುದಿ ಸಿಗಲ್ಲ. ಹೋಗಿ ಹೋಗಿ ಕೊನೆಗೆ ಏನಿದೆ ಹಿಂಗಾಗ್ತದೆ ಅವಾಗ ಅಲ್ಲಿಂದ ಒಂದು ಆ ಕ್ಷಣ ಒಂದು ಕೇದಿಗೆ ಹೂವ ಮೇಲಿಂದ ಬರ್ತಾ ಇರುತ್ತೆ. ಅದನ್ನ ನೋಡೋದ್ರಿಂದ ಬ್ರಹ್ಮದೇವರು ಓಹೋ ಇಲ್ಲಿಂದ ಬರ್ತಾ ಇದೆಯಾ ಅಂದ್ರೆ ಅವಾಗ ಅದು ಹೇಳುತ್ತೆ, ಈಗ ತಾನೇ ಶಿವನ ತಲೆ ಮೇಲಿಂದ ಬರ್ತಾ ಇದ್ದೀನಿ ಪ್ರಶ್ನೆ. ಓಹೋ ಹಾಗಾದ್ರೆ ನೀನು ಶಿವನ ತಲೆ ನೋಡಿದ್ಯಾ ಅಂತಾರೆ. ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ ಆ ಹೂವ ಭೂಮಿ ಮೇಲೆ ಒಬ್ಬ ಪರಮಾತ್ಮನನ್ನ ಶಿಲೆ ಮಾಡಿ ಅದರ ತಲೆ ಮೇಲೆ ಇಟ್ಟು ಆ ಹೂವ ಆಗ್ತಾನೆ ಪೂಜೆ ಮಾಡಿರ್ತಾನೆ. ಆ ಪೂಜೆಯನ್ನ ಮಾಡಿರೋದ್ರಿಂದ ಆ ಹೂವ ಮೇಲಿಂದ ಬರ್ತಾ ಇರುತ್ತೆ. ಬ್ರಹ್ಮದೇವರು ಏನ್ ತಿಳ್ಕೊಳ್ತಾರೆ, ಓಹೋ ಇದು ಮೇಲ್ಗಿಂದಾನೆ ಶಿವನ ನೋಡ್ಕೊಂಡ್ ಬರ್ತಾ ಇದೆ ಅಂತ ಅನ್ಕೊಳ್ತಾನೆ. ಆದ್ರೆ ಅದು ಶಿವನ ನೋಡಿರೋದಿಲ್ಲ. ಶಿವನ ತುದಿ ನೋಡ್ಲಿಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ಈ ಕೇದಿಗೆ ಹೂವ ಸುಳ್ಳು ಹೇಳುತ್ತೆ ಬ್ರಹ್ಮನಿಗೆ ನಾನು ನೋಡಿದೆ ಅಂತ. ಹಾಗಾದ್ರೆ ನಂಗೊಂದು ಕೆಲಸ ಮಾಡ್ತೀಯಾ, ನೀನ್ ಹೇಳ್ತೀಯಾ ನಾನು ನೋಡಿದೆ ಅಂತ? ಖಂಡಿತ ಹೇಳ್ತೀನಿ ಅಂತ ಹೇಳ್ತಾರೆ. ಆದ್ರೆ ಇನ್ನೊಂದು ಸಾಕ್ಷಿ ಬೇಕಲ್ಲ. ಆ ಸಂದರ್ಭದಲ್ಲಿ ಇನ್ ಸ್ವಲ್ಪ ಮುಂದೆ ಹೋದಾಗ ಕಾಮಧೇನು ಕಾಣ್ತದೆ. ಕಾಮಧೇನು ಬ್ರಹ್ಮದೇವರು ರಿಕ್ವೆಸ್ಟ್ ಮಾಡ್ತಾರೆ, ನೀನ್ ನೋಡಿದ್ಯಾ ಅಂದ್ರೆ ಅದು ಆಕ್ಚುಲಿ ಏನ್ ಮಾಡುತ್ತೆ, ತಲೆನ ಇಲ್ಲ ಅನ್ನತ್ತೆ, ಬಾಲನ ಅನ್ನತ್ತೆ. ಅವಾಗ ಏನಾಗುತ್ತೆ, ಆಯ್ತು ನಾನೇ ಹೇಳ್ತೀನಿ ಅಂತ ಬ್ರಹ್ಮದೇವ, ಯಾಕಂದ್ರೆ ಬ್ರಹ್ಮದೇವರ ಸೃಷ್ಟಿಕರ್ತ ಇಲ್ಲ ಅನ್ನಕ್ಕಾಗತ್ತಾ ಅಂತೇಳಿ ಒಪ್ಕೊಳ್ತಾರೆ. ಆ ಕ್ಷಣ ಏನ್ ಮಾಡ್ತಾರೆ, ಇಲ್ಲಿ ಇವರು ಪಾತಾಳಕ್ಕೆ ಹೋದಂತ ಈ ಭಗವಾನ್ ಮಹಾವಿಷ್ಣು ಸಹ ಮೇಲ್ ಬರ್ತಾರೆ, ಸಿಗೋದಿಲ್ಲ. ಆವಾಗ ಆ ಕ್ಷಣ ಆ ಲಿಂಗ ಏನಾಗುತ್ತೆ, ಆ ಲಿಂಗದಿಂದ ಅದ್ಭುತವಾದ ಪರಮಾತ್ಮನ ಒಂದು ಪ್ರತಿಕೃತಿ ಬರುತ್ತೆ. ಅವಾಗ ಆಕಾಶದಿಂದ ಇಬ್ರು ಬ್ರಹ್ಮ ವಿಷ್ಣು ಇಬ್ರು ಕೈ ಮುಗಿತಾರೆ. ಅವಾಗ ಯಾರು ನೋಡ್ಕೊಂಡ್ ಮುಂದೆ ಅಂದಾಗ ಬ್ರಹ್ಮದೇವ ಸುಳ್ಳು ಹೇಳ್ತಾನೆ. ಇದನ್ನು ಕೇಳದಂತ ಪರಮಾತ್ಮ, ನನ್ನ ಮುಂದೆನೆ ನೀನು ಸುಳ್ಳು ಹೇಳ್ತೀಯ, ನೀನು ಸೃಷ್ಟಿಕರ್ತ, ನೀನು ಯಾವತ್ತಾದ್ರೂ ನೀನು ಸುಳ್ಳು ಹೇಳೋದುಂಟೆ, ನೀನೇ ಈ ತರ ಮಾಡಿದ್ರೆ ಇನ್ನು ಲೋಕದ ಜನ ನಿನ್ನನ್ನ ಅದನ್ನ ಫಾಲೋ ಮಾಡದೆ ಇರ್ತಾರ ಅಂತೇಳಿ ಕೋಪ ಬಂದು ಆ ಕ್ಷಣ ಸ್ವಾಮಿ ತನ್ನ ದೇಹದಿಂದ ಒಂದು ಅದ್ಭುತವಾದ ಇನ್ನೊಂದು ಆಕೃತಿನ ಸೃಷ್ಟಿ ಮಾಡ್ತಾರೆ. ಅವನೇ ಕಾಲಭೈರವೇಶ್ವರ. ಆ ಕಾಲಭೈರವೇಶ್ವರನ ಆಜ್ಞೆ ಕೊಡ್ತಾರೆ, ಈ ಕ್ಷಣ ಬ್ರಹ್ಮನ ಸುಳ್ಳು ಹೇಳಿದಂತ ಆ ತಲೆನ ಕಡಿ ಅಂದ ತಕ್ಷಣ ಆ ಕ್ಷಣ ತನ್ನ ಅದ್ಭುತವಾದ ಆಯುಧದಿಂದ, ಬ್ರಹ್ಮನಿಗೆ 5 ತಲೆ ಇತ್ತು ಅಲ್ಲಿವರೆಗೂ, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ, ಇನ್ನೊಂದು ಉದ್ಧಮುಖ. ಆ ತಲೆನ ಇಟ್ಕೊಂಡು ಜುಟ್ಟಿಟ್ಕೊಂಡು ಕತ್ತರಿಸಿ ಅಷ್ಟಕ್ಕೂ ಸಂತೃಪ್ತಿ ಆಗ್ಲಿಲ್ಲ ಕಾಲಭೈರವ. ಕ್ಷಣ ಏನು ಮಾಡಿದ್ರು, ಮತ್ತೆ ಕತ್ತುಗಳನ್ನ ಕತ್ತರಿಸೋದಾಗ ನಾರಾಯಣ ಇಟ್ಕೊಂಡ್ರು, ಸಾಕಪ್ಪ ಅವನ್ ತಪ್ಪು ಮಾಡಿದ ನಿಜ, ಆ ತಪ್ಪಿಗೆ ಆ ತಲೆನ ಕಡ್ದಿದ್ಯಾ, ಇನ್ನು ಕಡಿಬೇಡ. ಆಗ ಈಶ್ವರನು ಆಗ ಆ ಕ್ಷಣ ಆ ಕಾಲಭೈರನ ತಡಿತಾರೆ. ಆ ಕಾಲಭೈರನ ಅಂತ ಹೇಳ್ತಾರೆ, ಇನ್ನು ಮೇಲೆ ನಿನಗೆ ಸ್ಥಾನ ಕಾಶಿಯಲ್ಲಿ. ಯಾರು ಕಾಶಿಗೆ ಹೋಗ್ತಾರೋ, ನಿನ್ನನ್ನ ನೋಡ್ಕೊಂಡು ಬರದೇ ಇರೋರ್ಗೆ ಕಾಶಿಯಲ್ಲಿ ಹೋಗಿ ಪ್ರಯೋಜನ ಇಲ್ಲ, ಅವ್ರಿಗೆ ಮುಕ್ತಿ ಸಿಗೋದಿಲ್ಲ. ಮತ್ತೆ ಅವ್ರು ಕಾಶಿಗೆ ಹೋಗಿ ಬಂದ್ರು ಅದು ನಿಷ್ಫಲ ಅಂತೇಳಿ ಸ್ವಾಮಿ ಅವ್ರಿಗೆ ಆಶೀರ್ವಾದ ಮಾಡಿ ಅಲ್ಲಿ ಲೋಕಪಾಲಕರಾಗಿ ನಿಲ್ಲು ಅಂತೇಳಿ ಕಾಶಿಗೆ ಕಳಿಸ್ಕೊಡ್ತಾರೆ. ನೋಡಿ, ಕಾಲಭೈರವೇಶ್ವರನಿಗೆ 2 ಪ್ರಮುಖವಾದ ಸ್ಥಳಗಳಿದೆ. ಅಂದ್ರೆ ಸ್ವಾಮಿ ಸ್ವಯಂ ಅರ್ಭುತ, ಒಂದು ದಕ್ಷಿಣ ಕಾಶಿ, ಮತ್ತೊಂದು ತಮಿಳುನಾಡಿನ ಧರ್ಮಪುರಿಯಲ್ಲಿ ಆದಿಮಾನ್ ಕೋಟೆಯಲ್ಲಿ ಈಗಲೂ ಸಹ ಸ್ವಾಮಿ ಕಾಲಭೈರವೇಶ್ವರ ಸ್ವಾಮಿ ಇದ್ದಾರೆ. ಸೊ ಹಂಗಾಗಿ ಕಾಲಭೈರವೇಶ್ವರನ ಅಲ್ಲಿಂದ ಕಳಿಸ್ಕೊಟ್ರು. ನೆಕ್ಸ್ಟ್ ಏನ್ ಮಾಡಿದ್ರು, ಬ್ರಹ್ಮನ ಕಡೆ ನೋಡಿದ್ರು. ಬ್ರಹ್ಮ ಏನ್ ಮಾಡಿದ್ರು, ಸುಳ್ಳು ಹೇಳಿದ್ಯಾ, ನಿನಗೆ ಇನ್ನ ಮೇಲೆ ಎಲ್ಲೂ ಒಂದು ದೇವಸ್ಥಾನಗಳಾಗ್ಲಿ ಪೂಜೆಗಳನ್ನ ನಡೀದೇ ಇರ್ಲಿ ಅಂತ ಶಾಪ ಕೊಟ್ಟ. ಅದಾದ್ಮೇಲೆ ಕೇದಿಗೆ ಹೋಗಾಯ್ತಲ್ಲ, ಕೇದಿಗಳು ಇಷ್ಟ ದಿನ ನನಗೆ ನೀನು ಪೂಜ್ಯನಾಗಿದ್ದೆ, ನಿನ್ನ ಪೂಜೆ ಮಾಡಿ ಯಾರಿರ್ತಾರೋ ಅವ್ರಿಗೆ ಅಭಿಷ್ಟಗಳನ್ನ ಕೊಡ್ತಿದ್ದೆ, ಇನ್ನ ಮೇಲೆ ನನಗೆ ಪೂಜೆಗೆ ಅರ್ಹನಲ್ಲ ಅಂತೇಳಿ ಶಾಪ ಕೊಟ್ಟಿದ್ದೆ. ಆ ಕ್ಷಣ ಆ ಕೇದಿಗೆ ಎಷ್ಟು ಬುದ್ಧಿವಂತವಾಗಿ ಹೇಳ್ತದೆ, ಸ್ವಾಮಿ ನಿನ್ನನ್ನು ನೋಡಿದ್ರೆ ಸಾಕು ಸರ್ವ ಪಾಪಗಳು ಹೊರಟೋಗುತ್ತೆ, ಇನ್ನ ಸ್ಪರ್ಶಿಸಿದ್ರೆ ಇನ್ನು ಕೇಳ್ಬೇಕಂದಾಗ ಅವಾಗ ಹೇಳ್ತಾನೆ, ಸ್ವಾಮಿ ಎಷ್ಟಾದ್ರೂ ಬೋಲೋ ಶಂಕರ ಹೇಳ್ತಾನೆ, ನಿನಗೆ ಆಯ್ತು, ನಿನಗೊಂದು ವರ ಕೊಡ್ತೀನಿ. ಏನು ಅಂದ್ರೆ, ಲಿಂಗದ ಮೇಲೆ ಯಾವಾಗ್ಲೂ ಚಾವಣಿ ಕಟ್ಟಿರ್ತೀನಿ ಅಂತ, ಆ ಚಾವಣಿ ಮೇಲೆ ನಿನಗೆ ಪುಷ್ಪ ಇಟ್ಟು ನನ್ನ ಪೂಜೆ ಮಾಡಿದ್ರೆ, ಒಂದು ಪುಷ್ಪ ಇಟ್ಟು ಮಾಡಿದ್ರೆ ಅವರಿಗೆ 1 ದಿನದ ಪೂಜೆ ಅಲ್ಲ, ಅದು ಅಭಿಷ್ಟವಾಗಿ 1 ಸಲಿ ಪೂಜೆ ಮಾಡಿದನ್ನ 1000 ಸಲಿ ಪೂಜೆ ಮಾಡೋ ಯೋಗ ಕೊಡ್ತೀನಿ ಅಂತೇಳಿ ಅದಕ್ಕೆ ಆಶೀರ್ವಾದ ಮಾಡ್ತೀನಿ. ಮತ್ತೆ ಯಾರು ಚಾಮರ ಇಟ್ಕೊಂಡು ನನ್ನ ಪೂಜೆ ಮಾಡ್ತಾರೆ, ಆ ಚಾಮರದ ಮೇಲೆ ನಿನ್ನ ಇಟ್ಟಾಗ ಅವ್ರಿಗೂ ಅಭಿಷ್ಟಗಳನ್ನ ಕೊಡ್ತೀನಿ ಅಂತೇಳಿ ಆಶೀರ್ವಾದ ಮಾಡು. ಈ ನೆಕ್ಸ್ಟ್ ಪರಮಾತ್ಮ ಏನ್ ಮಾಡಿದ್ರು, ಭಗವಾನ್ ಮಹಾವಿಷ್ಣು ಕಡೆ ನೋಡು. ಆವಾಗ ನೀನು ಸುಳ್ಳು ಹೇಳಿದ, ಎಷ್ಟಾದ್ರೂ ಪುರುಷೋತ್ತಮ, ನೀನು ಸತ್ಯಸಂಧ, ನಿನಗೆ ನನಗೇನೆ ಹೆಚ್ಚಾಗಿ ದೇವಸ್ಥಾನಗಳು ಬರಲಿ, ನೀನೇ ಪ್ರಥಮ ಪೂಜನಾಗು, ನಿನಗೆ ಎಲ್ಲಿ ನೋಡಿದ್ರು ಅಲಂಕಾರಿಕವಾಗಿ ಅದ್ಭುತವಾಗಿ ವೈಭವಯುತವಾಗಿ ಪೂಜೆ ನಡೀಲಿ ಅಂತೇಳಿ ಸ್ವಾಮಿ ಅವ್ರಿಗೆ ಆಶೀರ್ವಾದ ಮಾಡಿದ್ರು. ಮತ್ತೆ ಆ ಕಾಮಧೇನು ಇತ್ತಲ್ಲ, ಆ ಕಾಮದ ಕಡೆ ನೋಡಿ, ಪ್ರಭು
ನೀನು ಸಹ ಬ್ರಹ್ಮದೇವನ ಜೊತೆ ಸೇರಿ ಸುಳ್ಳು ಹೇಳಿದ ಕಾರಣ ನಿನಗೆ ಮುಂದೆಗಡೆ ಅಂದ್ರೆ ಮಖದಲ್ಲಿ ನಿನಗೆ ಪೂಜೆ ಇಲ್ಲದಂಗಾಗ್ಲಿ, ಆದ್ರೆ ಬಾಲದಲ್ಲಿ ನೀನು ನಿಜ ಹೇಳಿದ ಕಾರಣ ನಿನಗೆ ಹಿಂದೆಗಡೆ ಅಂದ್ರೆ ಪುಷ್ಟಿ ಭಾಗದಲ್ಲಿ ಬಾಲದ ಕಡೆ ನಿನಗೆ ಪೂಜೆ ಮಾಡಿ ನಿನ್ನ ಕೋರಿಕೆಗಳು ನೆರವೇರುತ್ತೆ ಅಂತೇಳಿ ಸ್ವಾಮಿ ಅದಕ್ಕೆ ಶಾಪ ಮತ್ತೆ ವರ ಎರಡು ಕೊಟ್ಟರು. ಅದಾದ ನಂತರ ಸ್ವಾಮಿ ಆ ಕ್ಷಣ ಬ್ರಹ್ಮದೇವರು ಮತ್ತೆ ಸಾಕ್ಷಾತ್ ಭಗವಾನ್ ಮಹಾವಿಷ್ಣು ಕೇಳ್ಕೊಂಡು, ಸ್ವಾಮಿ ಇಲ್ಲಿ ನೀನು ಅವರು ಬಯಸಿದ ಕಾರಣ ಅರುಣವರ್ಣವಾಗಿ ಅವರು ಬಯಸಿದ ಕಾರಣ ಈ ಕ್ಷೇತ್ರದಲ್ಲಿ ನೀನು ನೆಲೆಸುವಂತಾಗು, ನಿನ್ನಲ್ಲಿ ಸದಾ ಪೂಜೆ ಇರುವಂತನಾಗು ಅಂತೇಳಿ ಬ್ರಹ್ಮದೇವರು ಮತ್ತೆ ಮಹಾವಿಷ್ಣು ಕೇಳ್ಕೊಂಡಾಗ ಆ ಕ್ಷಣ ಸ್ವಾಮಿ ಆಕಾಶದ ಎತ್ತರ ನಿಂತ್ಕೊಂಡಿದ್ರಲ್ಲ, ಆ ಕ್ಷಣ ಒಂದು ಅರುಣ ಕಲಾರಲ್ಲಿ ಅಂದ್ರೆ ಸೂರ್ಯನ ಕಲಾರ್ನಲ್ಲಿ ಅಂದ್ರೆ ಬೆಂಕಿ ಆಗಿದ್ದಂತ ಲೋಕನ ಮನುಷ್ಯನಿಗೆ ಪೂಜೆ ಆಗುವ ತರ ಒಂದು ಸ್ಫುಟಾಣಿ ಲಿಂಗ ಆದ್ರು. ಅದನ್ನೇ ಜ್ಯೋತಿರ್ಲಿಂಗಗಳಲ್ಲಿ ಪ್ರಥಮ ಜ್ಯೋತಿರ್ಲಿಂಗ ಅಗ್ನಿಲಿಂಗ, ಅದನ್ನೇ ಅರುಣಾಚಲ ಕ್ಷೇತ್ರ. ಇವತ್ತು ನಾವೇನ್ ಹೇಳ್ತಿದ್ದೀವಿ ಅರುಣಾಚಲಕ್ಕೆ, ಆ ಅರುಣಾಚಲ ಕ್ಷೇತ್ರ ಅವತ್ತೇ ಆಗಿತ್ತು. ಅವತ್ತು ಮಾರ್ಗಶಿರ ಆರಿದ್ರ ನಕ್ಷತ್ರ ಇದ್ದ ಕಾರಣ ರಾತ್ರಿ 12 ಗಂಟೆಗೆ ಅರುವಿಸಿದ ಕಾರಣ ಸ್ವಾಮಿಗೆ ಅವತ್ತೇ ಶಿವರಾತ್ರಿಯೂ ಸಹ ಆಯ್ತು. ಅಂದು ಯಾರಾದ್ರೂ ಆ ಸ್ವಾಮಿನ ಅರುಣಗಿರಿಯಲ್ಲಿ ಹೋಗಿ ಪೂಜೆ ಮಾಡಿದ್ದೆ ಅದಲ್ಲಿ ನಿಮ್ಮ ಸಕಲ ಅಭಿಷ್ಟಗಳ ನೆರವೇರೋದ್ರಲ್ಲಿ ಸಂದೇಹವಿಲ್ಲ. ಬಟ್ ಅದು ಅಷ್ಟು ಸಾಧಾರಣ ವಿಚಾರ ಅಲ್ಲ. ಯಾಕಂದ್ರೆ ಲಕ್ಷಾಂತರ ಜನರು ಆ ಸ್ವಾಮಿನ ಹೊತ್ತು ದರ್ಶನ ಮಾಡಕ್ ಬರ್ತಾರೆ. ಎಲ್ಲಾರ್ಗೂ ಆ ಯೋಗ ಸಿಗೋದಿಲ್ಲ. ಕೇವಲ ಹುಣ್ಣಿಮೆಯಲ್ಲಿ ಅಂದ್ರೆ ಮಾರ್ಗಶಿರ ಹುಣ್ಣಿಮೆ, ಪ್ರಥಮ ಹುಣ್ಣಿಮೆಯಲ್ಲಿ ನೀವೇನಾದ್ರೂ ಆ ಗಿರಿವಲಂ ಅಂತ ಹೇಳ್ತಾರೆ, ಸರಿಸುಮಾರು ಆ ದೇವಸ್ಥಾನದ ಪ್ರಾಂಗಣ 14 ಕಿಲೋಮೀಟರ್ಲಿ ನೀವು ಏನಾದ್ರೂ ಒಂದು ರೌಂಡ್ ಹೊಡೆದ್ಬಿಟ್ರೆ ನಿಮ್ಮ ಅಭಿಷ್ಟಗಳು, ನಿಮ್ಮ ಆರೋಗ್ಯ, ನೀವು ಏನು ಕೇಳ್ತಿರೋ ಎಲ್ಲಾ ಸಿಗುತ್ತೆ. ಯಾವತ್ತು ಆರಿದ್ರ ನಕ್ಷತ್ರದನೇ ಇರಬೇಕು, ಮಾರ್ಗಶಿರದಲ್ಲಿರಬೇಕು. ಅವತ್ತು ನೀವು ಮಾಡಿದ್ದೆ ಅದಲ್ಲಿ ನೀವೇನ್ ಕೇಳ್ತಿರೋ ನಿಮ್ಗೆಲ್ಲ ಸಿದ್ಸುತ್ತೆ. ಈಗಲೂ ಅಷ್ಟೇ ಸ್ನೇಹಿತರೆ, ಲಕ್ಷಾಂತರ ಜನ ಪ್ರತಿ ಹುಣ್ಣಿಮೆಯಲ್ಲೂ ಆ ಸ್ವಾಮಿಗೆ ಗಿರಿವಲಂ ಅಂತಾರ ನೋಡಿತಾರೆ. ಇದು ಸರಿಸುಮಾರು 14 ಕಿಲೋಮೀಟರ್ ಇದೆ. ಮತ್ತೆ ಈ ಗಿರಿವಲಂನಲ್ಲಿ ಸಾವಿರಾರು ಸಿದ್ಧರಿದ್ದಾರೆ. ಬಟ್ ಅವ್ರ ದರ್ಶನ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ನಿಮ್ಮ ಜನ್ಮ ಪಾವನ. ಯಾಕಂದ್ರೆ ಸಿದ್ಧರು ಸಾಧಾರಣವಾಗಿ ಎಲ್ಲಾ ಕಣ್ಣಿಗೂ ಕಾಣೋದಿಲ್ಲ. ನಿಮಗೆ ಲಕ್ ಚೆನ್ನಾಗಿತ್ತು, ನೀವು ಅವತ್ತೇನಾದ್ರೂ ಹೋದ್ರಿ ನಿಮ್ಮ ಕಣ್ಣಿಗೆ ಕಾಣಿಸ್ತು ಅಂತ ತಿಳ್ಕೊಳ್ಳಿ, ನೀವ್ ಏನ್ ಕೇಳ್ತೀರಾ ನಿಮ್ಗೆಲ್ಲ ಇಷ್ಟ ಆಗುತ್ತೆ. ಯಾಕಂದ್ರೆ ಸಾಕ್ಷಾತ್ ಭಗವಂತನೇ ಅವರು ಸಾಕ್ಷಾತ್ಕರಿಸಿಕೊಂಡು ನೆಲೆ ನಿಂತಾಗಿದ್ದಾರೆ. ಈಗಲೂ ಸಹ ಅದು ಅದ್ಭುತವಾದ ಗಿರಿ. ಆ ಗಿರಿನ ಯಾರು ಶ್ರದ್ಧೆಯಿಂದ ಪ್ರತಿ ಹುಣ್ಣಿಮೆ ಹೋಗಿ ಪೂಜೆ ಮಾಡ್ತಿರೋ, ಅಥವಾ ಆರಿದ್ರ ನಕ್ಷತ್ರ ದಿನ ನಿಮ್ಮ ಅನಿಸಿಕೆ ಕೋರಿಕೆಗಳು ಏನಾದಿದ್ರೆ ಹೋಗಿ ಆ ಸ್ವಾಮಿನ ಶ್ರದ್ಧೆಯನ್ನು ಮಾಡಿ ನಿಮಗೆ ಎಲ್ಲಾ ಕೋರಿಕೆಗಳಿರ್ತಾರೆ. ಮತ್ತೆ ಸ್ವಾಮಿಗೆ 5 ರೂಪಗಳಿದೆ. ಆ 5 ರೂಪಗಳಲ್ಲಿ 3 ರೂಪ ಬ್ರಹ್ಮ, ವಿಷ್ಣು, ಮಹೇಶ್ವರ, ಇನ್ನೆರಡು ರೂಪ ಸಾಕ್ಷಾತ್ ಭಗವಂತನ ತಗೊಂಡಿದ್ದಾನೆ. ಆ ರೂಪ ಯಾವುದು ಅಂದ್ರೆ ಸಜ್ಜೋಜ್ಜಾತ, ವಾಮನ, ಅಘೋರ, ಈಶಾನ, ಮತ್ತೆ ಇನ್ನೊಂದು ತತ್ಪುರುಷ. ಈ 5 ಶಕ್ತಿಗಳು ಬಹಳ ಪರಾಕ್ರಮ ಶಕ್ತಿಗಳು. ಈ 3 ಮಾತ್ರ ಪರಮಾತ್ಮ ಬ್ರಹ್ಮ, ವಿಷ್ಣು, ಮಹೇಶ್ವರ ತಗೊಂಡು, ಇನ್ನೆರಡು ಸಾಕ್ಷಾತ್ ಭಗವಂತನೇ ತಗೊಂಡು ನೋಡಿ. ಅವ್ರಿಗೂ ಸಹ ಗುರು ಇರಬೇಕು ನೋಡಿ. ಕೆಲವೊಂದು ಟೈಮ್ ಏನಾಗುತ್ತೆ, ಭಗವಾನ್ ಮಹಾವಿಷ್ಣು ಗುರು ಆಗಿರ್ತಾರೆ, ಭಗವಾನ್ ಶಂಕರರು ಅವ್ರಿಗೆ ಶಿಷ್ಯರಾಗಿರ್ತಾರೆ. ಕೆಲವೊಂದು ಟೈಮ್ ಭಗವಾನ್ ಮಹಾವಿಷ್ಣು ಶಿಷ್ಯರಾಗಿರ್ತಾರೆ, ಭಗವಾನ್ ಈಶ್ವರರು ಗುರುಗಳಾಗಿರ್ತಾರೆ. ಹಾಗಾಗಿ ಗುರು ಇಲ್ಲ ಅಂದ್ರೆ ಯಾವುದು ಸಿದ್ಸಲ್ಲ ಸ್ನೇಹಿತರೆ. ಒಬ್ಬ ಗುರು ಬೇಕೇ ಬೇಕು. ಇವತ್ತು ನಾವು ನಮ್ಮ ಜೀವನದಲ್ಲಿ ಮುಂದುವರಿಬೇಕಂದ್ರೆ ಗುರು ಇಲ್ಲ ಅಂದ್ರೆ ನೀವು ಖಂಡಿತ ಮುಂದುವರಿಲಿಕ್ಕಾಗಲ್ಲ. ಯಾವ್ದಾರ ಒಂದು ಒಳ್ಳೆ ಗುರು ಇಟ್ಕೊಳ್ಳಿ, ಅವರಿಂದ ಒಂದು ಅದ್ಭುತವಾದ ಮಂತ್ರ ಅಂತ ತಗೊಳ್ಳಿ, ಅದನ್ನ ಪರಿಶುದ್ಧವಾಗಿ ಪರಿಪಕ್ವವಾಗಿ ನೀವು ಶ್ರದ್ಧೆಯಿಂದ ಮಾಡಿದ್ದೆ ಅದಲ್ಲಿ ಖಂಡಿತ ನಿಮ್ಗೆ ಯಶಸ್ಸು ಸಿಗುತ್ತೆ. ಯಾಕಂದ್ರೆ ಇದು ಸಾಕ್ಷಾತ್ ಪರಮಾತ್ಮನ ಪರಶಿವನೇ ಹೇಳಿದ್ದು. ಹಾಗಾಗಿ ಶಂಕರಾಚಾರ್ಯರು, ಮಾಧ್ವಾಚಾರ್ಯರು, ಅನೇಕ ಗುರುಗಳಿದ್ದಾರೆ. ಆ ಗುರುಗಳಲ್ಲಿ ಯಾರಾದ್ರೂ ಒಬ್ಬ ಗುರುಗಳನ್ನ ನೀವು ಅತ್ಯಂತ ಶ್ರದ್ಧೆಯನ್ನ ನೀವು ಪೂಜಿಸಿ ಪಾಲಿಸಿದೆ ಆದಲ್ಲಿ ನೀವು ಬೇಡಿರೋದ್ರಲ್ಲಿ, ನೀವು ಕೇಳ್ಕೊಳ್ಳೋದ್ರಲ್ಲಿ ಖಂಡಿತ ಸಿದ್ಧಿಸುತ್ತೆ ಅಂತ ಈ ಕತೆ ಮೂಲಕ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ಕತೆ ಶಿವಪುರಾಣದಲ್ಲಿ ತಗೊಂಡಿದ್ದು. ಯಾಕಂದ್ರೆ ಈ ಕಥೆನ ನಾನು ಬಹಳ ದಿನ ಕೇಳ್ತಾ ಇದ್ರು ಹೇಳಿ ಅಂತ. ಹಾಗಾಗಿ ಇದನ್ನ ಹುಡುಕಿ ಸ್ಪೆಸಿಫಿಕ್ ಆಗಿ ನಿಮ್ಗೋಸ್ಕರನೇ ಕೊಟ್ಟಿದ್ದೀನಿ. ಈ ಕಥೆ ನಿಮ್ಗೆ ಇಷ್ಟ ಇದ್ರೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ತೀನಿ. ಅದೇ ರೀತಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಈ ಕತೆ ಬಗ್ಗೆ ಏನಾದ್ರು ಬೇಕು ಅಂದಾಗ ಅಥವಾ ಹೊಸ ಕತೆ ಏನಾದ್ರು ನಿಮ್ಗೆ ಬೇಕು ಅಂದಾಗ ದಯವಿಟ್ಟು ನಾನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ಈ ಕಥೆನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ಕಥೆಗೆ ನಿಮ್ಮನ್ನು ಕಾಣ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.